ಇನ್ನು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಗ್ರರಿಗೆ ನೆರವು ಕೊಟ್ಟಂತಹ ಇಬ್ಬರು ಸ್ಥಳೀಯರನ್ನ ಬಂಧನ ಮಾಡಲಾಗಿದೆ. ಕಾಶ್ಮೀರದ ಕುಲ್ಗಾಮಾದಲ್ಲಿ ಸೇನೆ ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಬಂಧಿತರ ಬಳಿ ಇದ್ದಂತಹ 2 ಪಿಸ್ತೂಲ್ ಮದ್ದುಗುಂಡನ್ನ ಜಪ್ತಿ ಮಾಡಲಾಗಿದೆ. ಭಯೋತ್ಪಾದಕರ ಸಂಹಾರಕ್ಕೆ ಸದ್ಯ ಭದ್ರತಾ ಪಡೆ ಮುಂದಾಗಿದೆ. ನೋಡಿ, ಆ ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ಏನ್ ನಡೆಸಿದ್ರಲ್ಲ, ಅದಕ್ಕೆ ಒಂದಷ್ಟು ಜನ ಇಲ್ಲೇ ಇದ್ಕೊಂಡು ಅವರಿಗೆ ಸಪೋರ್ಟ್ ಮಾಡುವಂತ ಕೆಲಸಗಳನ್ನ ಮಾಡಿದ್ರು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕುದುರೆ ಸವಾರರನ್ನ ಜೊತೆಗೆ ಆ ಸ್ಥಳೀಯರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ SIT ಟೀಮ್ ಕೂಡ ಮಾಡಿತ್ತು. ಸದ್ಯ ಈಗ ಈ ಒಂದು ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಗ್ರರಿಗೆ ನೆರವು ಕೊಟ್ಟಿದ್ದಂತಹ ಇಬ್ಬರು ಸ್ಥಳೀಯರನ್ನ ಬಂಧಿಸಲಾಗಿದೆ. ಕಾಶ್ಮೀರದ ಕುಲ್ಗಾಮಾದಲ್ಲಿ ಸೇನೆ ಕಾರ್ಯಾಚರಣೆ ನಡೆಸುವಂತ ಸಂದರ್ಭದಲ್ಲಿ ಇಬ್ಬರನ್ನ ಬಂಧಿಸಿದೆ. ಜೊತೆಗೆ ಈ ಬಂಧಿತರ ಬಳಿ 2 ಪಿಸ್ತೂಲ್ ಇತ್ತು, ಜೊತೆಗೆ ಮದ್ದುಗುಂಡು ಕೂಡ ಇತ್ತು. ಅದೆಲ್ಲವನ್ನೂ ಕೂಡ ಜಪ್ತಿ ಮಾಡಲಾಗಿದೆ. ಸದ್ಯ ಭಯೋತ್ಪಾದಕರನ್ನ ಮಟ್ಟ ಹಾಕೋದಕ್ಕೆ ಭದ್ರತಾ ಪಡೆ ನಿರಂತರವಾಗಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಈ ದಾಳಿಯಲ್ಲಿ ಯಾರ್ಯಾರು ಸಪೋರ್ಟ್ ಮಾಡಿದ್ರು, ಯಾರ್ಯಾರು ಉಗ್ರರಿಗೆ ನೆರವನ್ನ ಕೊಟ್ಟಿದ್ರು, ಯಾರು ಸಹಾಯ ಮಾಡಿದ್ರು, ಪ್ರತಿಯೊಬ್ಬರನ್ನು ಕೂಡ ಬಂಧಿಸಿ ವಿಚಾರಣೆ ನಡೆಸುವಂತ ಕೆಲಸವನ್ನ ಸದ್ಯ ಭದ್ರತಾ ಪಡೆ ಮಾಡ್ತಾ ಇದೆ. ಯಾಕೆ ಅಂತಂದ್ರೆ ಈ ಆದಿಲ್ಲು, ಆಸಿಫು ಜೊತೆಗೆ ಈ ಘಟನೆಗೆ ಕಾರಣ ಆದಂತಹ ಉಗ್ರರೇನಿದ್ದಾರೆ, ಇದರಲ್ಲಿ ಜಮ್ಮು ಕಾಶ್ಮೀರದ ಸ್ಥಳೀಯ ಒಬ್ಬ ಉಗ್ರ ಇದ್ದಾನೆ. ಆತನಿಗೆ ಒಂದಷ್ಟು ಜನ ನೆರವು ಕೊಟ್ಟಿದ್ರು. ಸೊ ಹಾಗಾಗಿ ಯಾರು ಅವರಿಗೆ ನೆರವನ್ನ ಕೊಟ್ಟಿದ್ರು, ಜೊತೆಗೆ ಅವರಿಗೆ ಯಾರು ಹೆಲ್ಪ್ ಮಾಡಿದ್ರು ಅಂತಹ ಇಬ್ಬರು ಸ್ಥಳೀಯರನ್ನ ಸದ್ಯ ಬಂಧನ ಮಾಡಲಾಗಿದೆ. ಅವರನ್ನ ಬಂಧಿಸಿದಂಥ ಸಂದರ್ಭದಲ್ಲಿ ಅವರ ಬಳಿ 2 ಪಿಸ್ತೂಲ್ ಕೂಡ ಇತ್ತು ಅಂತ ಹೇಳಿ ಗೊತ್ತಾಗಿದೆ. ಅದನ್ನು ಕೂಡ ಸದ್ಯ ಜಪ್ತಿ ಮಾಡುವಂಥ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ದಾರೆ. ಅದರ ಜೊತೆಗೇನೆ ಈಗ ಈ ಘಟನೆಗೆ ಕಾರಣ ಆದಂತಹ ಎಲ್ಲರನ್ನೂ ಕೂಡ, ಅಂದರೆ ಯಾರ್ಯಾರ ಮೇಲೆ ಡೌಟ್ ಬರುತ್ತೆ, ಜೊತೆಗೆ ಪಿನ್ ಟು ಪಿನ್ ಡೀಟೇಲ್ಸ್ ನಮ್ಮ ಭದ್ರತಾ ಪಡೆಯ ಬಳಿ ಇದೆ. ಸೊ ಹಾಗಾಗಿ ಹುಡುಕಿ ಅವರ ಸಂಬಂಧಪಟ್ಟಂಥ ಮನೆಗಳನ್ನು ಧ್ವಂಸ ಮಾಡುವಂಥದ್ದು, ಅದರ ಜೊತೆಗೆ ಈ ಘಟನೆಗೆ ಕಾರಣ ಆದಂಥವರು, ಜೊತೆಗೆ ಅವರಿಗೆ ನೆರವು ಕೊಟ್ಟಂತಹ ಸ್ಥಳೀಯರೇನಿರ್ತಾರೆ ಅವರ ಮೇಲೂ ಕೂಡ ಹದ್ದಿನ ಕಣ್ಣನ್ನು ಇಟ್ಟು ಅವರನ್ನು ಬಂಧಿಸಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ನೀವು ಅವರಿಗೆ ನೆರವನ್ನು ಕೊಟ್ಟಿದ್ರಿ, ಸೊ ಈ ರೀತಿಯಾದಂಥ ಒಂದಷ್ಟು ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ಇದಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಏನಾದರೂ ಮತ್ತೆ ಪ್ಲ್ಯಾನ್ ಮಾಡ್ತಾ ಇದ್ದಾರಾ, ಜೊತೆಗೆ ಅವ್ರು ಎಲ್ಲಿದ್ದಾರೆ, ಯಾವಾಗಿಂದ ನೀವು ನೆರವು ಕೊಟ್ಟಿದ್ರಿ, ಈ ರೀತಿಯಾದಂತಹ ಎಲ್ಲ ಪ್ರಶ್ನೆಗಳನ್ನು ಕೂಡ ಅವರಿಗೆ ಕೇಳುವಂಥ ಕೆಲಸವನ್ನು ಸದ್ಯ ಮಾಡಲಾಗ್ತಾ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಮುಂದುವರೆದಿದೆ. LOCಯಲ್ಲಿ ಪಾಕ್ ಸೇನೆಯಿಂದ ಕದನ ವಿರಾಮ ಉಲ್ಲಂಘನೆಯಾಗಿದೆ. LOCಯಲ್ಲಿ ಗುಂಡಿನ ದಾಳಿಯನ್ನ ಪಾಕ್ ಸೇನೆ ಮುಂದುವರಿಸಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಒಂದು ರೀತಿ ಉದ್ವಿಗ್ನ ಪರಿಸ್ಥಿತಿ ಇದೆ. ಭಾರತ ಪಾಕ್ ನಡುವಿನ ಅಂತಾರಾಷ್ಟ್ರೀಯ ಗಡಿ ನಿಯಂತ್ರಣ ರೇಖೆ ಏನಿದೆ, ಭಾರತದ ಗಡಿಯಲ್ಲಿ ಪಾಕ್ ಸೇನೆಯಿಂದ ಅಪ್ರಚೋದಿತ ದಾಳಿ ನಡೆಸಲಾಗ್ತಾ ಇದೆ. ಪಾಕಿಸ್ತಾನ ಸೇನೆ ದಾಳಿಗೆ ತಕ್ಕ ಪ್ರತ್ಯುತ್ತರವನ್ನ ಭಾರತೀಯ ಸೇನೆ ಕೊಟ್ಟಿದೆ. ಪಾಕ್ ಸೇನಾ ಶಿಬಿರಗಳ ಮೇಲೆ ಫೈರಿಂಗ್ ಅನ್ನು ನಡೆಸಿದೆ ಭಾರತೀಯ ಸೇನೆ. ಭಾರತ ಪಾಕಿಸ್ತಾನ ಗಡಿಯಲ್ಲಿ ಸದ್ಯ ಉದ್ವಿಗ್ನ ಪರಿಸ್ಥಿತಿ ಮುಂದುವರೆದಿದೆ ನಿರಂತರವಾಗಿ. ಯಾಕೆ ಅಂತ ಅಂದ್ರೆ ಈಗ ಅಲರ್ಟ್ ಆಗಿರುವಂತೆ ಒಂದ್ ಕಡೆ ಭಾರತೀಯ ಸೇನೆಗೆ ಸೂಚನೆ ಕೊಡುವಂತ ಕೆಲಸ ಆಗಿದೆ. ಸೊ ಅದೇ ನಿಟ್ಟಿನಲ್ಲಿ ತುರ್ತು ಪರಿಸ್ಥಿತಿಯನ್ನ ಎದುರಿಸುವುದಕ್ಕೆ ರೆಡಿಯಾಗಿರಲು ಆದೇಶವನ್ನು ಕೂಡ ಕೊಡಲಾಗಿದೆ. ನಿನ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೇನಾ ಮುಖ್ಯಸ್ಥರು ಕೂಡ ಘಟನೆ ನಡೆದಂಥ ಸ್ಥಳಕ್ಕೆ ತೆರಳಿ ಭೇಟಿಯನ್ನು ಕೊಟ್ಟು ಒಂದಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಿದರು. ಅದರ ಜೊತೆಗೆ ರಾಹುಲ್ ಗಾಂಧಿಯವರು ಕೂಡ ಶ್ರೀನಗರಕ್ಕೆ ತೆರಳಿ ಅಲ್ಲಿ ಏನು ಈ ಘಟನೆಯಲ್ಲಿ ಗಾಯಾಳುಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅವರನ್ನು ಕೂಡ ಆರೋಗ್ಯ ವಿಚಾರಿಸುವಂಥ ಕೆಲಸವನ್ನು ಮಾಡಿದರು. ಜೊತೆಗೆ ನಿಮ್ಮ ಜೊತೆ ನಾವಿದ್ದೀವಿ ಅನ್ನುವಂಥ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದರು. ಇದೇ ವಿಚಾರವಾಗಿ ಸದ್ಯ ಉಗ್ರರನ್ನ ಮಟ್ಟ ಹಾಕೋದಕ್ಕೆ ಭಾರತೀಯ ಸೇನೆ ಸಕಲ ಸಿದ್ಧತೆಯನ್ನು ನಡೆಸ್ಕೊಂಡಿದೆ. ಒಂದು ರೀತಿಯಾದಂಥ ಉದ್ವಿಗ್ನ ಪರಿಸ್ಥಿತಿ ಸದ್ಯ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಮುಂದುವರೆದಿದೆ. LOCಯಲ್ಲಿ ಪಾಕ್ ಸೇನೆಯಿಂದ ಕದನ ವಿರಾಮ ಉಲ್ಲಂಘನೆಯಾಗಿದ್ದು LOCಯಲ್ಲಿ ಗುಂಡಿನ ದಾಳಿಯನ್ನು ಪಾಕ್ ಸೇನೆ ಮುಂದುವರೆಸಿದೆ. ಇದಕ್ಕೆ ಪ್ರತ್ಯುತ್ತರ ಕೊಡುವಂಥ ಕೆಲಸವನ್ನು ಕೂಡ ನಮ್ಮ ಭಾರತೀಯ ಯೋಧರು ಮಾಡಿದ್ದಾರೆ. ಎಲ್ಲ ರೀತಿಯಲ್ಲೂ ಕೂಡ ಸಜ್ಜಾಗಿ ನಿಂತಿದೆ ನಮ್ಮ ಭಾರತೀಯ ಸೇನೆ. ಯಾಕೆ ಅಂತಂದರೆ ಈಗ ಆಲ್ರೆಡಿ ಒಂದು ರೀತಿಯಾಗಿ ರಾಜತಾಂತ್ರಿಕ ಸಮರವನ್ನು ಶುರು ಮಾಡಲಾಗಿದೆ. ಅದರಲ್ಲಿ ಸಿಂಧು ನದಿ ಒಪ್ಪಂದ ಏನಿದೆ ಅದನ್ನು ರದ್ದುಗೊಳಿಸಿರುವಂಥದ್ದು, ಜೊತೆಗೆ ಪಾಕಿಸ್ತಾನಿಗಳು ಯಾರ್ಯಾರು ಭಾರತದಲ್ಲಿದ್ದಾರೆ, ಸುಮಾರು 15,000ಕ್ಕೂ ಹೆಚ್ಚು ಪಾಕಿಸ್ತಾನಿಗಳು ಭಾರತದಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ.
ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬೆಳವಣಿಗೆಗಳು ನಿನ್ನೆ ಆಗಿತ್ತು. ಇನ್ನು ಭಾರತ ಪಾಕಿಸ್ತಾನ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಮುಂದುವರೆದಿದೆ. ಅಲರ್ಟ್ ಆಗಿರುವಂತೆ ಭಾರತೀಯ ಸೇನೆಗೆ ಸೂಚನೆ ಕೊಡಲಾಗಿದೆ. ನಾನು ಈಗಷ್ಟೇ ಹೇಳ್ತಾ ಇದ್ದೆ, ತುರ್ತು ಪರಿಸ್ಥಿತಿಯನ್ನ ಎದುರಿಸೋದಕ್ಕೆ ಸನ್ನದ್ಧರಾಗಿರಿ, ರೆಡಿಯಾಗಿರಿ ಎನ್ನುವಂತ ಆದೇಶ ಕೊಡಲಾಗಿದೆ. ಗಡಿ ಭಾಗದಲ್ಲಿ ಹೆಚ್ಚಿನ ಸೇನಾ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ನಿನ್ನೆ ಪಹಲ್ಗಾಮ್ಗೆ ಭೇಟಿಯನ್ನ ನೀಡಿದ್ರು ಸೇನಾ ಮುಖ್ಯಸ್ಥರು. ಸೇನಾ ಮುಖ್ಯಸ್ಥರ ಭೇಟಿಯ ಬೆನ್ನಲ್ಲೇ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಉಗ್ರರನ್ನ ಮಟ್ಟ ಹಾಕೋದಕ್ಕೆ ಭಾರತೀಯ ಸೇನೆ ಸಿದ್ಧತೆಯನ್ನ ನಡೆಸಿಕೊಳ್ತಾ ಇದೆ. ಒಂದು ರೀತಿ ಉದ್ವಿಗ್ನ ಪರಿಸ್ಥಿತಿ ಸದ್ಯ ಭಾರತ ಪಾಕಿಸ್ತಾನ ಗಡಿಯಲ್ಲಿರುವಂಥದ್ದು. ಅಲರ್ಟ್ ಆಗಿರುವಂತೆ ಭಾರತೀಯ ಸೇನೆಗೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ತುರ್ತು ಪರಿಸ್ಥಿತಿಯನ್ನ ಎದುರಿಸೋದಕ್ಕೆ ಸಕಲ ರೀತಿಯಲ್ಲೂ ರೆಡಿಯಾಗಿರಿ ಎನ್ನುವಂಥ ಆದೇಶವನ್ನು ಕೊಡಲಾಗಿದೆ. ಇನ್ನು ನಿನ್ನೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ಗೆ ಸೇನಾ ಮುಖ್ಯಸ್ಥರಾದಂತಹ ಉಪೇಂದ್ರ ದ್ವಿವೇದಿ ಅವರು ಭೇಟಿಯನ್ನು ಕೊಟ್ಟಿದ್ದರು. ಭೇಟಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದರು ಈ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಅವರು ಭೇಟಿ ಕೊಟ್ಟ ಬೆನ್ನಲ್ಲೇ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಈ ಗಡಿ ಭಾಗದಲ್ಲಿ ಹೆಚ್ಚಿನ ಸೇನಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದ್ದು, ಉಗ್ರರನ್ನು ಮಟ್ಟ ಹಾಕುವಂಥ ವಿಚಾರದಲ್ಲಿ ಸದ್ಯ ನಮ್ಮ ಯೋಧರು ಸನ್ನದ್ಧರಾಗಿದ್ದಾರೆ.